ವಚನಗಳು. ಶಿವಶರಣರ ಅನುಭವದ ನುಡಿಸಾರವೇ ವಚನ. ಪ್ರಥಮ PUCಯಲ್ಲಿ 3 ವಚನಕಾರರ ವಚನಗಳನ್ನ ಪಠ್ಯವಾಗಿ ನಿಗದಿಪಡಿಸಲಾಗಿದೆ. ಅದರಲ್ಲಿ ಮೊದಲನೇ ವಚನಕಾರ ಯೌವನದಲ್ಲೇ ವಿರಕ್ತಿಯನ್ನು ಪಡ್ಕೊಂಡು ಬಸವಣ್ಣನವರ ಅನುಭವ ಮಂಟಪದ ಅಧ್ಯಕ್ಷರಾಗಿ ಸತ್ಯಾನ್ವೇಷಣೆಯ ದಿಕ್ಕಿನಲ್ಲಿ ತನ್ನ ವಚನಗಳನ್ನ ಗುಹೇಶ್ವರ ಎಂಬ ಅಂಕಿತನಾಮದಿಂದ ಬರೆದ ಅಲ್ಲಮಪ್ರಭು. ಅಲ್ಲಮಪ್ರಭುವಿನ ಮೊದಲನೇ ವಚನದಲ್ಲಿ ಮನುಷ್ಯನ ದೇಹವನ್ನು ತುಂಬಿದ ಎತ್ತಿನ ಗಾಡಿಗೆ ಹೋಲಿಸಿದ್ದಾರೆ. ಮನುಷ್ಯನ ದೇಹ ಎಂಬುದು ಒಂದು ಎತ್ತಿನ ಗಾಡಿ ಇದ್ದಂಗೆ. ಆತನ ಕಾಲುಗಳು ಗಾಡಿಯ ಚಕ್ರದಂತೆ. ಇದನ್ನ 5 ಜನ ಚಾಲಕರು ಓಡಿಸ್ತಿದ್ದಾರೆ. ಅವರಾರಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂದ್ರೆ ಪಂಚೇಂದ್ರಿಯಗಳು. ಸುಂದರವಾದದ್ದನ್ನು ಕಾಣಲಿಚ್ಛಿಸುವುದು ಕಣ್ಣು, ಹಿತವಾದ ಶಬ್ದವನ್ನು ಕಾಣಲು ತವಕಿಸುವುದು ಕಿವಿ, ಸುಗಂಧವಾದ ಪರಿಮಳವನ್ನು ತೆಗೆದುಕೊಳ್ಳಲು ಸದಾ ಹವಣಿಸುವುದು ಮೂಗು, ರುಚಿಯಾದದ್ದನ್ನು ಸವಿದು ನೋಡಬೇಕೆಂಬುದು ನಾಲಿಗೆ, ಹಿತವಾದದ್ದನ್ನು ಸ್ಪರ್ಶ ಮಾಡಬೇಕೆನ್ನುವುದು ಚರ್ಮ. ಈ 5 ಇಂದ್ರಿಯಗಳು ನಮ್ಮನ್ನು ಸದಾ ಸೆಳೆತಿರ್ತವೆ. ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ನಮ್ಮ ದೇಹದ ಗಾಡಿಯ ಆಧಾರವೇ ಮುರಿಯುತ್ತೆಂದು ಈ ಪ್ರಸಕ್ತ ವಚನ ತಿಳಿಸುತ್ತೆ. ಇನ್ನು 2ನೇ ವಚನದಲ್ಲಿ ಭಕ್ತರಂತೆ ವೇಷ ಹಾಕಿಕೊಂಡಿರೋ ಡಾಂಬಿಕ ಭಕ್ತರ ವಿಚಾರವನ್ನು ತಿಳಿಸ್ತಿದ್ದಾರೆ. ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದ್ರೆ ಹಸಿ ಹೋಗುತ್ತಾ? ಖಂಡಿತ ಇಲ್ಲ. ಮನುಷ್ಯ ತನ್ನ ದೇಹದ ಮೇಲೆ ಲಿಂಗ ಹಾಕೊಂಡ್ರೆ ಭಕ್ತನಾಗಿ ಬಿಡ್ತಾನ? ಅದು ಇಲ್ಲ. ಪೊದೆಯ ಮೇಲೆ ಆಕಸ್ಮಿಕವಾಗಿ ಬಿದ್ದ ಕಲ್ಲು ಲಿಂಗವಾಗುತ್ತಾ? ಇಲ್ಲ. ಆ ಪೊದೆ ಭಕ್ತನಾಗ್ತಾನ? ಇಲ್ಲ. ಪೊದೆಯ ಮೇಲೆ ಕಲ್ಲು ಇಟ್ನಲ್ಲ, ಅವನು ಗುರುವಾಗಿ ಬಿಡ್ತಾನ? ಅದೂ ಇಲ್ಲ. ಹಸಿವಾದ್ರೆ ಅನ್ನವನ್ನ ತಿನ್ಬೇಕೆ ಹೊರತು ಅನ್ನದ ಗಂಟನ್ನ ಹೊಟ್ಟೆಯ ಮೇಲೆ ಕಟ್ಟಿದ್ರೆ ಹಸಿ ಹೋಗಲ್ಲ. ಹಾಗೆಯೇ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮರೆಯಬೇಕೆ ಹೊರತು ಲಿಂಗವನ್ನ ಕೊರಳಲ್ಲಿ ಕಟ್ಕೊಂಡು ಮೆರೆಯುವುದಲ್ಲ. ಆತ ಭಕ್ತನಲ್ಲದಿದ್ರೆ ಮೈ ಮೇಲಿನ ಲಿಂಗವು ಮೆಳೆಯ ಮೇಲೆ ಬಿದ್ದ ಕಲ್ಲಿನಂತೆ. ದೇವರು ನಿಜವಾದ ಭಕ್ತರ ಅಂತರಂಗದಲ್ಲಿ ನೆಲೆಸಿರ್ತಾನೆಂದು ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು 3ನೇ ವಚನದಲ್ಲಿ ದೇವರು ಎಂದರೆ ಯಾರು ಎಂದು ಅಲ್ಲಮ್ಮ ತಿಳಿಸಲು ಹೊರಟು, ನಾನು ದೇವರು, ನಾನಲ್ಲದೆ ನೀ ದೇವರೇ ಎಂದು ದೇವರಿಗೆ ಪ್ರಶ್ನೆಯನ್ನು ಹಾಕಿ ಹೀಗೆ ಉತ್ತರಿಸ್ತಾರೆ. ನೀ ದೇವರೇ ಹಾಗಿದ್ರೆ ನನ್ನನ್ನು ಯಾಕೆ ನೋಡ್ಕೋತಿಲ್ಲ? ಹಸಿದವರಿಗೆ ನಾ ಅನ್ನವನ್ನು ನೀಡ್ತೀನಿ, ಬಾಯಾರಿದವರಿಗೆ ಬೊಗಸೆ ನೀರು ಕೊಡ್ತೇನೆ, ಆದ್ರಿಂದ ನಾ ದೇವರೆಂದು ಹೇಳ್ತಾರೆ. ಅಂದರೆ ಈ ವಚನ ದೇವರಿಗಿಂತ ನಾನು ಶ್ರೇಷ್ಠ ಎಂಬ ಅಹಂಕಾರ ತೋರಿಸ್ತಿಲ್ಲ. ಬದಲಿಗೆ ಮನುಷ್ಯನ ಮೂಲಭೂತ ಸಮಸ್ಯೆಯಾದ ಹಸಿವು, ದಾಹವನ್ನು ನೀಗಿಸಿದವ ದೇವರ ಸ್ಥಾನದಲ್ಲಿ ನಿಲ್ತಾನೆ ಎಂಬ ಮಹೋನ್ನತ ಆಶಯವನ್ನು ಬಿಂಬಿಸ್ತಿದೆ. ಇದಿಷ್ಟು ಅಲ್ಲಮಪ್ರಭುವಿನ 3 ವಚನಗಳ ಸಾರಾಂಶ. ಮುಂದಿನ ವಚನಕಾರ ಕೆಟ್ಟ ಮನಸ್ಥಿತಿಯಿಂದ ಸದಾಚಾರಕ್ಕೆ ಬದಲಾದ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎಂಬ ಅಂಕಿತನಾಮ ಹೊಂದಿರುವ ಗಟ್ಟಿವಳಯ. ಇವರು ತಮ್ಮ ಮೊದಲನೇ ವಚನದಲ್ಲಿ ಭಕ್ತರಂತೆ ನಾಟಕವಾಡೋ ವೇಷಧಾರಿ ಭಕ್ತರನ್ನ ಕುರಿತು ತಿಳಿಸಿದ್ದಾರೆ. ಕೊಲ್ಲುವ ಆಯುಧಗಳಿಗೆ ದಯಧರ್ಮದ ತುದಿ ಇರೋಲ್ಲ. ಇರಿದಾಕ್ಷಣ ದೇಹವನ್ನ ಕತ್ತರಿಸುತ್ತೆ. ಕರುಣೆಗೆ ಅಲ್ಲಿ ಸ್ಥಳವಿರೋಲ್ಲ. ವಿಷಪೂರಿತ ಕಾಳ ಸರ್ಪದ ಹಲ್ಲಿನಲ್ಲಿ ಅಮೃತವಿರೋಲ್ಲ, ವಿಷ ಮಾತ್ರ ಇರುತ್ತೆ. ಹಾಗೇನೆ ನಿಜವಾದ ಭಕ್ತನಲ್ಲದವನಲ್ಲೂ ಕೆಟ್ಟ ಗುಣಗಳೇ ತುಂಬಿರುತ್ತೆ. ಈ ರೀತಿ ಮನಸ್ಸಿನಲ್ಲಿ ಕೆಟ್ಟದ್ದನ್ನ ತುಂಬಿಕೊಂಡು ದೇವರ ಮುಂದೆ ಸಭೆ ಸೇರಿ ಭಜನೆ ಮಾಡೋರು ಶಿವನನ್ನ ಅರಿಯಲಾಗಲ್ಲ. ಇಂತಹ ವೇಷಧಾರಿಗಳು ಶಿವ ಶರಣರ ಗುಂಪಿನಿಂದ ಬೇರೆ ಇರ್ತಾರೆ. ಇವರಿಗೆ ಶಿವ ದೊರೆಯೋದಿಲ್ಲ ಎಂಬ ವಿಷಯವನ್ನ ಗಟ್ಟಿವಳಯ್ಯ ತಮ್ಮ ಮೊದಲನೇ ವಚನದಲ್ಲಿ ತಿಳಿಸಿದ್ದಾರೆ. ಮುಂದಿನ ಈ ವಚನದಲ್ಲಿ ಗಟ್ಟಿವಳಯ್ಯ ದೇವರ ಹೆಸರಲ್ಲಿ ಮಾಡೋ ಪೂಜೆ, ವ್ರತ, ತಪಸ್ಸು ವ್ಯರ್ಥವೆಂದು ತಿಳಿಸಿದ್ದಾರೆ. ತಪಸ್ಸು ಮಾಡೋದು ಬಂಧನ ಇದ್ದಾಗೆ. ಅದೇ ರೀತಿ ಬಗೆ ಬಗೆಯ ವ್ರತಗಳು ಕೂಡ ಒಂದು ಬಗೆಯ ಬಂಧನವೇ. ಇನ್ನು ಚಾರಿತ್ರ್ಯ ನಡವಳಿಕೆಗಳು ಸೂತಕದಂತೆ. ಇಂತಹ ತಪವ್ರತಗಳನ್ನು ಆಚರಿಸಿದರೆ ನಗೆ ಪಾಟಲಿಗೀಡಾದಂತೆ. ಆದರೆ ಇಡೀ ಜಗತ್ತೇ ಇಂತಹ ನಗೆ ಪಾಟಲಿನ ಕೆಲಸದಲ್ಲಿ ನಿರತವಾಗಿದೆ ಹೊರತು ದೇವರನ್ನ ಅರಿಯದೆ ಸರಿದಾರಿಯಲ್ಲಿ ನಡೀತಿಲ್ಲವೆಂದು ವಿಷಾದಿಸ್ತಾರೆ. ಮುಂದಿನ ವಚನದಲ್ಲಿ ನಡೆನುಡಿ ಶುದ್ಧವಿಲ್ಲದ ಜಂಗಮರನ್ನ ತಿಳಿಸಿದ್ದಾರೆ. ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕೆಂದು ಗುರುವನ್ನು ತೋರಿಸಿ, ಮನಸ್ಸನ್ನು ನಿಯಂತ್ರಿಸಿಕೊಳ್ಬೇಕೆಂದು ಲಿಂಗವನ್ನು ತೋರಿಸಿ, ಹಣದ ಮೇಲಿನ ಆಸೆಯನ್ನು ಬಿಡಬೇಕೆಂದು ಸನ್ಯಾಸಿಯನ್ನು ತೋರಿಸಿ, ಒಳ್ಳೆಯದನ್ನು ಮರೆತು ಮಾತಿಗೆ ತಪ್ಪಿ ಹೊಡೆದಾಡೋ ವ್ಯಕ್ತಿಗಳನ್ನು ಕಂಡ್ರೆ ನಾಚಿಕೆಯಾಗುತ್ತೆಂದು ಹೇಳಿ, ಲಿಂಗದ ಮುಂದೆ ಇದ್ರೂ ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದೆ ಹಣದ ಆಸೆ ಇಲ್ಲವೆಂದು ಹೇಳಿ ಜಂಗಮರಂತೆ ವೇಷ ತೊಟ್ಟುಕೊಂಡ ದನದಾಹಿಗಳು ಇನ್ನೂ ಹಲವರಿದ್ದಾರೆ ಎಂದು ಈ ವಚನದಲ್ಲಿ ತಿಳಿಸ್ತಾರೆ. ಇದಿಷ್ಟು ಗಟ್ಟಿವಾಳೆಯರವರ ವಚನಗಳು. ಮುಂದಿನ ವಚನಗಳು ಕನ್ನಡದ ಮೊದಲ ಕವಯಿತ್ರಿ ಮತ್ತು ಚನ್ನಮಲ್ಲಿಕಾರ್ಜುನನೆಂಬ ಅಂಕಿತನಾಮವನ್ನು ಹೊಂದಿರುವ ಅಕ್ಕ ಮಹಾದೇವಿಯವರು ಬರೆದಿರೋದು. ಇವರು ತಮ್ಮ ಮೊದಲನೇ ವಚನದಲ್ಲಿ ಬಂಧನದಲ್ಲಿ ಸಿಲುಕಿದ ವ್ಯಕ್ತಿಗೆ ಮುಕ್ತಿ ಇಲ್ಲವೆಂದು ಪ್ರತಿಪಾದಿಸಿದ್ದಾರೆ. ಬೇಡಿ ಎಂಬುದು ರತ್ನದಿಂದ ಮಾಡಿದ್ದಾದರೇನು? ಅದು ತೊಂದರೆಯೇ ಅಲ್ಲವೇ? ಮುತ್ತಿನ ಬಲೆಯೂ ಕೂಡ ಬಂಧಿಸುವುದೇ ಅಲ್ಲವೇ? ಕತ್ತಿ ಚಿನ್ನದ್ದೇ ಆಗಿರಬಹುದು, ಅದು ತಲೆಯನ್ನ ಕತ್ತರಿಸದೆ ಇರಲಾರದು ಎಂದು ಅಕ್ಕ ಪ್ರಶ್ನಿಸ್ತಾ, ಇಡೀ ಜಗತ್ತೇ ಒಂದು ಬಂಧನವಿದ್ದಂತೆ. ನಾನಾ ಸೆಳೆತಕ್ಕೆ ಒಳಗಾದ ಜನ ಇಲ್ಲಿಯೇ ಮುಳುಗಿ ಮುಕ್ತಿ ದೊರಕಿಸಿಕೊಳ್ಳುವುದಿಲ್ಲ. ಜಗದ ಈ ಸಾಂಸಾರಿಕ ಮಾಯೆಯಿಂದ ಬಿಡಿಸಿಕೊಳ್ಳುವವರಿಗೆ ಮಾತ್ರ ಮುಕ್ತಿ ದೊರೆಯುವುದೆಂದು
ಅಕ್ಕ ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಿನ ವಚನದಲ್ಲಿ ಅಕ್ಕ ಮಹಾದೇವಿಯು ಲೋಕದ ಚಟುವಟಿಕೆಗಳು ಪ್ರಾರಂಭವಾಗುವುದು ಸೂರ್ಯನಿಂದ. ಇದರಂತೆ ಕಾಯ ವಾಚ ಮನಸ್ಸೆಂಬ ತ್ರಿಕರಣಗಳಿಗೆ ನಮ್ಮ ಮನಸ್ಸು ಕಾರಣ. ನಮಗಿರುವ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ದೇವರಲ್ಲಿ ನೆಲೆಗೊಳಿಸ್ಕೋಬೇಕು. ಆಗ ಮಾತ್ರ ಮುಂದಿನ ಹುಟ್ಟಿನ ಚಿಂತೆ ನಮಗಿರೋದಿಲ್ಲವೆಂದು ಅಕ್ಕ ಈ ವಚನದಲ್ಲಿ ತಿಳಿಸಿದ್ದಾರೆ. ಇನ್ನು 3ನೇ ವಚನದಲ್ಲಿ ಅಕ್ಕ ಮಹಾದೇವಿಯು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವ ಬಗೆಯನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಗುರು ಹಿರಿಯರನ್ನು ನೋಡುವುದು ಅವನ ಕಣ್ಣಿಗೆ ಅಲಂಕಾರ, ಹಿಂದಿನವರ ಸಂಗೀತವನ್ನು ಕೇಳುವುದು ಕಿವಿಗೆ ಶೃಂಗಾರ ಅಥವಾ ಭೂಷಣ. ಹಾಗೆಯೇ ಮನುಷ್ಯ ತಾನಾಡುವ ಮಾತಿಗೆ ಶೃಂಗಾರ, ಸತ್ಯವನ್ನ ಮಾತನಾಡುವುದು, ಸಂಭಾಷಣೆಗೆ ಶೃಂಗಾರ, ಸದ್ಭಕ್ತರ ಸಮೂಹ, ಕೈಗಳಿಗೆ ಶೃಂಗಾರ, ಯೋಗ್ಯರಾದ ಅರ್ಹರಾದವರಿಗೆ ದಾನ ಮಾಡೋದು. ಹಾಗೆಯೇ ನಮ್ಮ ಜೀವನ ಸಾರ್ಥಕವಾಗಬೇಕಂದ್ರೆ, ಅದಕ್ಕೊಂದು ಅರ್ಥ ಬರಬೇಕಂದ್ರೆ ಶಿವಶರಣರ ಸಮೂಹದೊಡನೆ ಬೆರಿಬೇಕು. ಇಲ್ಲದಿದ್ದರೆ ಆ ಜೀವನದಿಂದ ಯಾವ ಪ್ರಯೋಜನ ಕೂಡ ಇಲ್ಲ ಅಂತ ಅವರ ನಿಲುವಾಗಿರ್ತದೆ. ಇದಿಷ್ಟು ಅಕ್ಕ ಮಹಾದೇವಿಯವರ 3 ವಚನಗಳ ಸಾರಾಂಶ. ಇದೇ ರೀತಿಯ ಪ್ರಥಮ PUC ಮತ್ತು ದ್ವಿತೀಯ PUC ಪಠ್ಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.